How many digits are there in 2 to the power of 17 into 3 square into 5 to the power of 14 into 7? Options are 14, 15, 16, 17. ಅಂದರೆ ಈ ಪ್ರಾಡಕ್ಟಲ್ಲಿ ಎಷ್ಟು ಡಿಜಿಟ್ಗಳಿರುತ್ತೆ ಅಂತ ಇಲ್ಲಿ ಯಾವುದೋ ಒಂದು ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ನೆಲ್ಲನೂ ಮಲ್ಟಿಪ್ಲೈ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದರೆ ಎಷ್ಟು ಡಿಜಿಟ್ಸ್ ಇರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಒಂದು ಅಬ್ಸರ್ವ್ ಮಾಡಿದರೆ ಇಲ್ಲಿ ಬೇಸ್ ಇಲ್ಲಿ 2 ಇದೆ, ಇಲ್ಲಿ 5 ಇದೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದರೆ 10 ಬರುತ್ತೆ. ಅಂತಂದರೆ ಝೀರೋಗಳು ಬರುತ್ತಲ್ಲಿ. 10 ಇದೆ, ಪವರಲ್ಲಿ ಎಷ್ಟೋ ಒಂದು ನಂಬರ್ ಇದೆ. ಸೊ 10 ಸ್ಕ್ವೇರ್, 10 ಕ್ಯೂಬ್, 10 ಟು ದ ಪವರ್ ಆಫ್ 4 ಈ ರೀತಿ ಇದ್ದರೆ ನಮಗೆ ಝೀರೋಸ್ಗಳಲ್ಲಿ ಈಸಿಯಾಗಿ ಅಂದರೆ ಅನಲೈಸ್ ಮಾಡ್ಬೋದು ನಾವು. 10 ಸ್ಕ್ವೇರ್ ಅಂತಂದರೆ 2 ಝೀರೋ ಇರುತ್ತೆ, 10 ಕ್ಯೂಬ್ ಅಂತಂದರೆ 3 ಝೀರೋಸ್ ಇರುತ್ತೆ ಅಂತೇಳಿ ಅನಲೈಸ್ ಮಾಡ್ಬೋದು. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ 3 ಸ್ಕ್ವೇರ್ ಮತ್ತು 7 ಸದ್ಯಕ್ಕೆ ಹಾಗೆ ಇರಲಿ, 2 ಟು ದ ಪವರ್ ಆಫ್ 17 ಮತ್ತು 5 ಟು ದ ಪವರ್ ಆಫ್ 14 ಒಂದು ಕಡೆ ಬರ್ಕೊಂಡು ಅವನ್ನ ಇನ್ ಟರ್ಮ್ಸ್ ಆಫ್ ಪವರ್ ಆಫ್ 10 ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ. 2 ಟು ದ ಪವರ್ ಆಫ್ 17 ಇಂಟು 5 ಟು ದ ಪವರ್ ಆಫ್ 14 ಇವೆರಡನ್ನ ಪಕ್ಕದಲ್ಲಿ ಬರ್ಕೊಂಡಿದ್ದೀನಿ, ಇಂಟು 3 ಸ್ಕ್ವೇರ್ ಇಂಟು 7. ದಿಸ್ ಈಸ್ ಈಕ್ವಲ್ ಟು ಇಲ್ಲಿ 5 ಟು ದ ಪವರ್ ಆಫ್ 14 ಇದೆ, ಇಲ್ಲಿ 2 ಟು ದ ಪವರ್ ಆಫ್ 17 ಇದೆ. ಈ 17ನ್ನು 14 ಪ್ಲಸ್ ಸಮಥಿಂಗ್ ಆಗಿ ಬರ್ಕೊಳ್ಳೋಣ. ಅಂದರೆ ಈ ರೀತಿ 2 ಟು ದ ಪವರ್ ಆಫ್ 2 ಕ್ಯೂಬ್ ಇಂಟು 2 ಟು ದ ಪವರ್ ಆಫ್ 14 ಅಂತ ಬರಿಬೋದು. ಬಿಕಾಸ್ a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n ಇಸ್ ನಥಿಂಗ್ ಬಟ್ a ಟು ದ ಪವರ್ ಆಫ್ m ಪ್ಲಸ್ n. 14 ಪ್ಲಸ್ 3 ಎಷ್ಟಾಗುತ್ತೆ ಅಲ್ಲಿಗೆ 17 ಆಗುತ್ತೆ. ಹಾಗಾಗಿ ಈ 17ರಿಂದ 14ನ ಸಪ್ರೇಟ್ ತಗೊಂಡಿದ್ದೀನಿ. 2 ಟು ದ ಪವರ್ ಆಫ್ 14 ಇಂಟು ಈ 5 ಟು ದ ಪವರ್ ಆಫ್ 14 ಆ್ಯಸ್ ಇಟ್ ಈಸ್ ಇರಲಿ, ಇಂಟು 3 ಸ್ಕ್ವೇರ್ ಇಂಟು 7. ದಿಸ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಇವೆರಡನ್ನ ಅಬ್ಸರ್ವ್ ಮಾಡಿ. 2 ಟು ದ ಪವರ್ ಆಫ್ 14 ಇಂಟು 5 ಟು ದ ಪವರ್ ಆಫ್ 14 ಈ ಎರಡನ್ನು ಯಾವ ರೀತಿ ಇದೆ ಅಂತಂದರೆ a ಇಂಟು b ಹೋಲ್ ಟು ದ ಪವರ್ ಆಫ್ n ಅಥವಾ m ಈ ರೀತಿ ಇದ್ದರೆ a ಟು ದ ಪವರ್ ಆಫ್ m ಇಂಟು b ಟು ದ ಪವರ್ ಆಫ್ m ಅಂತ ಬರೀತೀವಲ್ಲ. ಸೊ ಇದನ್ನು ರೈಟ್ ಸೈಡಿಂದ ಓದಿದರೆ a ಟು ದ ಪವರ್ ಆಫ್ m ಇಂಟು b ಟು ದ ಪವರ್ ಆಫ್ m ಈ ರೀತಿ ಇದ್ದರೆ ಈ m ಪವರ್ಗಳನ್ನು ಕಂಪ್ಲೀಟಾಗಿ ತೆಗೆದು ಹೊರಗಡೆ ಹಾಕ್ಬೋದು. ಈ ರೀತಿ a ಇಂಟು b ಹೋಲ್ ಟು ದ ಪವರ್ ಆಫ್ m ಅಂತ. ಅಂದರೆ ಅರ್ಥ ಏನು, 2 ಟು ದ ಪವರ್ ಆಫ್ 14 ಇಂಟು 5 ಟು ದ ಪವರ್ ಆಫ್ 14 ಇದೆಯಲ್ಲ, ಆ 14ನ ಕಂಪ್ಲೀಟಾಗಿ ತೆಗೆದು ಹೊರಗಡೆ ಹಾಕೋಣ. ಸೊ 2 ಕ್ಯೂಬ್ ಆ್ಯಸ್ ಇಟ್ ಈಸ್ ಇರಲಿ, ಇಂಟು ಇಲ್ಲೇನಾಯಿತು ಅಂತಂದರೆ 2 ಇಂಟು 5 ಕೆಳಗಡೆ ಉಳಿತು, 14 ಕಂಪ್ಲೀಟಾಗಿ ಮೇಲ್ಗಡೆ ಹೋಗಲಿ, ಹೋಲ್ ಪವರ್ ಆಗಿಲ್ಲದು. ಸೊ ಇಂಟು 3 ಸ್ಕ್ವೇರ್ ಇಂಟು 7. ಈಗ ನೋಡಿ 2 ಕ್ಯೂಬು ಒಂದು ಸಣ್ಣ ನಂಬರ್ ಆಯಿತು, 3 ಸ್ಕ್ವೇರ್ ಒಂದು ಸಣ್ಣ ನಂಬರ್, 7 ಒಂದು ಸಣ್ಣ ನಂಬರ್. ಅವುಗಳನ್ನು ಈಸಿಯಾಗಿ ನಾವು ಮಲ್ಟಿಪ್ಲೈ ಮಾಡ್ಬೋದು. 2 ಕ್ಯೂಬ್ ಈಸ್ ನಥಿಂಗ್ ಬಟ್ 8 ಇಂಟು ಈಗ ಇದನ್ನು ತಗೊಳ್ತೀನಿ, 3 ಸ್ಕ್ವೇರ್ ಅಂತಂದರೆ 9 ಇಂಟು 7 ಇಂಟು 2 5 10 ಟು ದ ಪವರ್ ಆಫ್ 14. ನೋಡಿ 10 ಟು ದ ಪವರ್ ಆಫ್ 14 ಅಂತಂದರೆ ಎಷ್ಟು ಝೀರೋಸ್ ಇರುತ್ತೆ ಅಲ್ಲಿಗೆ, ಅದು 14 ಝೀರೋಸ್ ಇರುತ್ತೆ, 14 ಝೀರೋಗಳು ಇರುತ್ತೆ ಇದರಲ್ಲಿ. ಈಗ ಇವು ಮೂರನ್ನು ಮಲ್ಟಿಪ್ಲೈ ಮಾಡೋಣ. 8 9 72, 72 ಇಂಟು 7, 7 2 14, 7 49 1 50, 504, 504 ಇಂಟು 10 ಘಾತ 14, 10 ಟು ದ ಪವರ್ ಆಫ್ 14. ಅಂದರೆ ಅರ್ಥ ಒಂದರ ಮುಂದೆ 14 ಝೀರೋಸ್ ಇರುತ್ತೆ ಇದರಲ್ಲಿ. ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಅಂತಂದರೆ ಈ ಝೀರೋಗಳಿಲ್ಲ ಅಂತ ಅನ್ಕೊಳ್ಳೋಣ. ಒಂದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ 504 ಮಾತ್ರ ಬರುತ್ತೆ, 504. ಈ 504 ಮುಂದೆ ಎಷ್ಟು ಝೀರೋಸ್ ಇರುತ್ತೆ ಅಂತಂದರೆ 14 ಝೀರೋಸ್. ಸೊ 0 0 0 0 0 ಈ ರೀತಿ. ಸೊ ಇಲ್ಲಿಂದ ಇಲ್ಲಿಗೆ 14 ಝೀರೋಸ್ ಇರುತ್ತೆ, ಇಲ್ಲಿ 14 ಝೀರೋಸ್, ನಥಿಂಗ್ ಬಟ್ 14 ಡಿಜಿಟ್ಸ್. ಸೊ ಇಲ್ಲಿಂದ ಇಲ್ಲಿಗೆ 14 ಡಿಜಿಟ್ಟು, ಜೊತೆಗೆ ಈ 3 ಡಿಜಿಟ್, ಯಾಕಂದರೆ ಟೋಟಲ್ ಡಿಜಿಟ್ಸ್ಗಳು ಬೇಕು ನಮಗೆ. ಹಾಗಾಗಿ ಇಲ್ಲಿ 14 ಡಿಜಿಟ್ ಇದೆ, ಇದರಲ್ಲಿ 3 ಡಿಜಿಟ್ ಇದೆ. ಸೊ ಒಟ್ಟಿಗೆ ಎಷ್ಟು ಡಿಜಿಟ್ ಆಯಿತು ಅಂತಂದರೆ 14 ಪ್ಲಸ್ 3 ಅಂತಂದರೆ 17 ಡಿಜಿಟ್ಗಳು. ಸೊ ಈ ಒಂದು ನಂಬರಲ್ಲಿ ಎಷ್ಟು ಡಿಜಿಟ್ಸ್ ಇರುತ್ತೆ ಅಂತಂದರೆ ದೇರ್ ವಿಲ್ ಬಿ 17 ಡಿಜಿಟ್ಸ್ ಇನ್ ದ ಗಿವನ್ ನಂಬರ್. ಸೊ ಆಪ್ಷನ್ 4 ಈಸ್ ದ ಕರೆಕ್ಟ್ ಆಪ್ಷನ್.